ಟ್ರೈನಿಂಗ್ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ. ನನ್ನ ಕೈಲಾಗಿದ್ದು ಮಾತ್ರ ನಿಮ್ಗೆ ಒಂದೇ ದಿನದಲ್ಲಿ ಟ್ರೈನ್ ಮಾಡಿ ಕಳಿಸ್ತೀನಿ. ಇದಕ್ಕೇನು ನಾನು ಚಾರ್ಜಸ್ ತಗೊಳ್ತಿಲ್ಲ. ಕಮೆಂಟ್ಗೋಸ್ಕರ ನೀವು ಎಷ್ಟು ಜನ ಕಮೆಂಟ್ ಹಾಕಿದ್ರು ಅವ್ರಿಗೋಸ್ಕರನೇ ನಾನು ಇವತ್ತು ಈ ರೆಸಿಪಿ ತೊಗೊಂಬಂದಿದ್ದು. ಓಕೆನಾ? ರೆಸಿಪಿ ಹೇಳಿ ಅಂತ ಇದ್ರು. ನಾನು ಈಗ ಮಸ್ಕ ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ಇದಕ್ಕೆ ಒಂದು ಜಾರಲ್ಲಿ ಬೆಣ್ಣೆ ಹಾಕಿ 200 ಗ್ರಾಮ್ ನಂದಿನಿ ಬೆಣ್ಣೆ ತೊಗೊಂಡಿದ್ದೀನಿ. 200 ಗ್ರಾಮ್ ಇದು ಬೆಣ್ಣೆ ಹಾಕಿದಾಯ್ತು. 6 ಸ್ಪೂನ್ ಹಾಲ, 8 ಸ್ಪೂನ್ ಹಾಲು ಅಳತೆ ಮಾಡಿ ಇಟ್ಕೊಂಡಿದ್ದಾರೆ. ಹಾಕ್ಬಿಟ್ಟು ಪುಟ್ಟಿ 5.5 ಸ್ಪೂನ್ ಸಕ್ಕರೆ ಹಾಕಿ. ಇವಾಗ ಮಿಲ್ಕ್ ಪೌಡರ್ ಎಷ್ಟು ಹಾಕ್ತಾ ಇದ್ದೀರಾ? 6 ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಅಳತೆ ಮಾಡಿ ಇಟ್ಕೊಂಡಿದ್ರೆ ಅದರಿಂದ ಹಂಗೆ ಸೇರಿಸ್ತಾ ಇದ್ದಾರೆ. ಇವಾಗ ಇದನ್ನ ಮಿಕ್ಸಿಯಲ್ಲಿ ರಫ್ ಆಡಿಸ್ಕೊಂಡ್ಬರ್ತಾರೆ. ನೈಸ್ ಸಕ್ಕರೆ ಪುಡಿ ಆ ಮಿಲ್ಕ್ ಪೌಡರ್ ಎಲ್ಲ ಹಾಕ್ಕೊಂಡೋಗಿ ಮಸ್ಕ ಮಾಡ್ಕೊಂಡು ರೆಡಿ ಇದೆ. ಮಿಕ್ಸಿಗೆ ಹಾಕೊಂಡ್ಬಂದ್ರೆ ಇದು ಮಸ್ಕ ರೆಡಿ ಆಯಿತು. ಈಗ ಇದನ್ನ ಈಗ ಮಸ್ಕನ ಟೇಸ್ಟ್ ಸಖತ್ತಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ, ಬ್ಯೂಟಿಫುಲ್. ನೀವು ಬನ್ ಜೊತೆಗೆ ತಿಂದ್ರೆ ಖುಷಿಯಾಗಿ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ. ನಾನು ನಿಮಗೆ ಬನ್ ಮಸ್ಕನ ಹೆಂಗ್ ಮಾಡ್ಕೊಳೋದು ಅಂತ ತೋರಿಸ್ದೆ. ಇರಾನಿ ಚಾಯ್ ಮಾಡಿ ತೋರಿಸ್ದೆ. ಈಗ ಬನ್ನನ್ನು ಕಟ್ ಮಾಡಿ ಮಸ್ಕ ಹೆಂಗ್ ತುಂಬಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ತಗೊಬೇಕು ಒಂದು ಚಾಕು ಜೊತೆಗೆ ನೋಡಿ ಒಂದಷ್ಟು ಬನ್ನುಗಳು ತಗೊಂಡಿದ್ದೀವಿ. ಬನ್ನು ಎಲ್ಲಿ ಸಿಗ್ತಾರೆ ಅಂತ ಬೇಕಾದ್ರೆ ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಎಲ್ಲಿದೆ ಅಂತ. ಸೊಕ್ಕ ದೊಡ್ಡದಾಗಿದೆ ಬನ್ನಿದು. ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಹಿಂಗೆ ಕಟ್ ಮಾಡಿ ಮೇಲೆ ಮಾಡ್ಕೊಂಡಿರುವಂಥ ಮಸ್ಕವನ್ನ ಈ ಬನ್ ಮೇಲೆ ಹಚ್ಚೋಣ. ನಾವು ಮನೆಯಲ್ಲೇ ಮಾಡ್ಕೊಂಡಿರೋದಾದ್ರೆ ಮಾಡಬೇಕು. ಈ ರೀತಿ ಫೀಲ್ ಮಾಡಿ. ಇದೇನಾಗುತ್ತೆ ಅಂದರೆ ನಿಮಗೆ ಫುಲ್ ಕ್ರೀಮ್ ಇದೆ, ಮಸ್ಕ ಚೆನ್ನಾಗಿ ಹಾಕಿದ್ದಾರೆ ಅಂತ ಅನಿಸುತ್ತೆ. ಸರಿನಾ? ಸೊ ಇರಾನಿ ಚಾಯ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಘಮ ನೋಡಂಗಿದೆ ಅಂತ, ಘಮ ಚೆನ್ನಾಗಿದೆ. ಆಮೇಲೆ ಬನ್ ಮಸ್ಕದ ಘಮ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ ಘಮ. ಇಲ್ಲಮ್ಮ ನೀನು ತಿಂದು ಹೇಳು. ಫಸ್ಟು ಒಂದು ಬೈಟು ನಾನು ಇರಾನಿ ಚಾಯ್ ಕುಡಿತೀನಿ. ಚೆನ್ನಾಗಿದೆ ಸಖತ್ತಾಗಿದೆ. ಇದು ಮನೆಗಳಲ್ಲಿ ಮಾತ್ರ ಅಲ್ಲ, ಆ ರೀತಿ ಇಲ್ಲ, ಇದು ಬೇರೆ ಟೇಸ್ಟ್ ಇದೆ. ಫಸ್ಟ್ ಒಂದು ಸಿಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಈ ಟೀ ಅಂತ ಹೇಳ್ಬಿಟ್ಟು. ಕುಡಿತಾ ಇದ್ರೆ ಕುಡಿಯೋಣ ಅನಿಸ್ತಾ ಇದೆ. ಬನ್ ಮಸ್ಕ ಜೊತೆಗೆ ತಿನ್ನೋದು ಹೇಳ್ತೀನಿ. ನೀನು ಹೇಳಮ್ಮ. ಚೆನ್ನಾಗಿದೆ ಚಿಕ್ಕಪ್ಪ. ಕರೆಕ್ಟಾಗಿ ಹತ್ರ ಝೂಮ್ ಮಾಡಿನ ಹೇಳಮ್ಮ. ಟೀ ಹೆಂಗಿದೆ? ಟೀ ಜೊತೆಗೆ ಮಸ್ಕ್ ಬನ್ ಹತ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿದೆ. ಹೇಳು, ಅವ್ರ ಬಿಸ್ನೆಸ್ ಬಗ್ಗೆ ಹೇಳು. ಬಿಸ್ನೆಸ್ ಚೆನ್ನಾಗಿ ನಡೀತಿದೆ. ಎಲ್ಲರಿಗೂ ಸ್ವಲ್ಪ ಎಂಕರೇಜ್ ಮಾಡಿ. ನಮ್ಮ ಮೆಡಿಕಲ್ ಕಾಲೇಜ್ ಆಪೋಸಿಟ್ ಉಪಹಾರ 70ಗೆ ಬನ್ನಿ, ಭೇಟಿ ಕೊಡಿ. ಮುಂದೆ ನಮ್ಮ ವಿಡಿಯೋಗೆ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದಿತ್ತು, ಇರಾನಿ ಚಾಯ್ ರೆಸಿಪಿ ಹೇಳಿ, ಮಸ್ಕ ರೆಸಿಪಿ ಹೇಳಿ ಅಂತ. ಸೊ ನಾನು ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಬಿಸ್ನೆಸ್ ಕೂಡ ನಿಮಗೆ ಸಿಂಪಲ್ ಆಗಿ, ಒಂದು ವೇಳೆ ನಿಮ್ಮ ಹತ್ರ ಏನಾದರೂ ಮನೆಯಲ್ಲಿ ಒಂದು ಟೇಬಲ್ ಇದೆ, ಇರೋ ಪಾತ್ರೆಗಳ ಮೇಲೆ ಇರೋ ನಿಮ್ಮ ಹತ್ರ ಏನೇನು ಐಟಮ್ಸ್ ಪಾತ್ರೆಗಳಿದ್ದಾವೆ ಅದನ್ನೆಲ್ಲ ಇಟ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈ ಬನ್ನ ಬೇಕರಿಯಿಂದ ತೊಗೊಂಬನ್ನಿ, ಬಟರ್ನ ನೀವು ಶಾಪಿಂದ ನಂದಿನಿ ಬಟರ್ ತೊಗೊಂಬನ್ನಿ. ನಾನು ನಿಮ್ಗೆ ಏನೇನು ಮೆಟೀರಿಯಲ್ ಇದೆ ಅಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಚಾಯ್ ಮಾಡಿ, ಚಾಯ್ನ ನೀವೆಲ್ಲ ಮಾಡಿಬಿಟ್ಟು ಒಂದು ಫ್ಲಾಸ್ಕಲ್ಲಿ ಹಾಕ್ಕೊಂಡು ಆಚೆ ನೀವು ಎಲ್ಲಿ ಟೇಬಲ್ ಮೇಲೆ ಇಟ್ಕೊಂಡು ಅಲ್ಲಿ ಇಟ್ಕೊಂಡು ಕೊಡ್ಬೋದು. ಒಂದು ವೇಳೆ ನಿಮಗೆ ಬಿಸಿ ಟೀ ಕೊಡೋಕ್ಕೆ ಸರ್ವ್ ಮಾಡ್ಕೊಳಕ್ಕೆ ಜಾಗ ಇದೆ ಅಂದರೆ ಡಿಕಾಕ್ಷನ್ ಕಾಯಿಸಿ ಸೈಡ್ಗೆ ಇಟ್ಕೊಳ್ಳಿ, ಹಾಲು ಕಾಯಿಸಿ ಸೈಡ್ ಇಟ್ಕೊಳ್ಳಿ. ಅದರ್ಧ ಇದರ್ಧ ಹಾಕಿ ಮಿಕ್ಸ್ ಮಾಡಿ ಬನ್ ಮಸ್ಕ ಜೊತೆ ಕೊಡಿ. ಟೀನೂ ಚೆನ್ನಾಗಿರುತ್ತೆ, ಬನ್ ಮಸ್ಕನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ನಿಮಗೆ ಬಿಸ್ನೆಸ್ ಬೆಳವಣಿಗೆ ಆಗುತ್ತೆ. ಸಖತ್ತಾಗಿದೆ ಗಾಯ್ಸ್. ನಿಮ್ಮೆಲ್ಲರಿಗೂ ಯಾರ್ಯಾರು ಕಮೆಂಟ್ ಮಾಡಿದ್ರು ನಿಮ್ಮೆಲ್ಲರಿಗೂ ನಿಮ್ಮ ಕಮೆಂಟ್ಗೋಸ್ಕರ, ನೀವು ಎಷ್ಟು ಜನ ಕಮೆಂಟ್ ಹಾಕಿದ್ರು ಅವ್ರಿಗೋಸ್ಕರನೇ ನಾನು ಇವತ್ತು ಈ ರೆಸಿಪಿ ತೊಗೊಂಬಂದಿದ್ದು. ಓಕೆನಾ? ಸೊ ನೀವು ಟ್ರೈ ಮಾಡಿ. ನಿಮ್ಗೆ ಇನ್ನೊಂದು ಮಾತು ಹೇಳಬೇಕು, ನೀವೇನಾದರೂ ಟ್ರೈನಿಂಗ್ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ. ನನ್ನ ಕೈಲಾಗಿದ್ದು ಮಾತ್ರ ನಿಮ್ಗೆ ಒಂದೇ ದಿನದಲ್ಲಿ ಟ್ರೈನ್ ಮಾಡಿ ಕಳಿಸ್ತೀನಿ. ಇದಕ್ಕೇನು ನಾನು ಚಾರ್ಜಸ್ ತೊಗೊಳೋದಿಲ್ಲ, ಫ್ರೀ ಆಫ್ ಟೀಚಿಂಗ್. ನಿಮ್ಮ ಹತ್ರ ಏನು ದುಡ್ಡು ತೊಗೊಳೋದಿಲ್ಲ, ಫ್ರೀಯಾಗಿ ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆ? ಒಳ್ಳೆ ಬಿಸ್ನೆಸ್ ಮಾಡಿ. ಎಷ್ಟೋ ಜನ ಡ್ರೈವರು ಇವರು ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ, ನಾವು ಆಟೋ ಡ್ರೈವರ್ಸ, ನಾವು ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತ ಕೇಳಿದ್ದೀರಾ. ನಿಮ್ಮೆಲ್ಲರಿಗೂ ಸ್ವಾಗತ. ಕೆಲಸ ಕಲೀರಿ, ಮಾಡಿ, ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ, ಖುಷಿಯಾಗಿರಿ ನಿಮ್ಮ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಫಾಲೋ ಮಾಡಿ ನಮ್ಮ